ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸೋಮಣ್ಣವರೇ, ಉಳಿದ ವಿಚಾರ ಬಿಟ್ಬಿಡೋಣ. ಅಕ್ರಮಗಳ ವಿಚಾರ, ಭ್ರಷ್ಟಾಚಾರದ ವಿಚಾರ, ಡಿನೋಟಿಫಿಕೇರನ್ನು, ಈ ಹಗರಣ, ಯಾವ ವಿಚಾರದಲ್ಲೂ ಕೂಡ ಹುರುಳಿಲ್ಲ, ಬರೀ ಆರೋಪಗಳು. ನಾನು ಕೂಡ ಪ್ರಾಮಾಣಿಕವಾದದಿಂದ ಹೊರಗೆ ಬರ್ತೀನಿ ಅಂತ ಒಂದು ಹೇಳಿದಿರಿ. ಸೋಮಣ್ಣವ್ರದ್ದು ಇನ್ನೊಂದು ವಿಚಾರದ ಬಗ್ಗೆ ಬಹಳ ನೀವು ಚರ್ಚಿತ. ಸೋಮಣ್ಣವ್ರು ಮಾಡೋದು ಒಂದೇ ಕೆಲಸ, ಮಠಗಳು ಮತ್ತು ಸ್ವಾಮೀಜಿಗಳು ಕಾಲಿಡಿಯೋದು, ಯಡಿಯೂರಪ್ಪನವ್ರು ಓಲೈಸೋದು. ಇದನ್ನ ಯಾಕೆ ಮಾಡ್ತೀರಿ ನೀವು? ಇದಿಷ್ಟೇನೆ ರಾಜಕಾರಣ ಅಂದರೆ? ಜೀವನದಲ್ಲಿ ಈ ಸೋಮಣ್ಣ ಬೆಳೆದಿದ್ದು ಮಠಗಳಿಂದ, ದೊಡ್ಡವನಾಗಿದ್ದು ಮಠಗಳಿಂದ, ಸಂಸ್ಕಾರ ಕಲ್ತಿದ್ದ ಮಠಗಳಿಂದ, ನನ್ನ ತಂದೆ ತಾಯಿಯನ್ನು ಹೊರತುಪಡಿಸಿದ್ರೆ ನಾನು ದೇವರ ಸಮಾನವಾಗಿ ಕಾಣ್ತಕ್ಕಂಥದ್ದು ನನ್ನ ಕಾಯಕ ಮತ್ತು ಕಾಯಕಕ್ಕೆ ರೂಪವನ್ನು ಕೊಟ್ಟಂಥ ಮಠಮಾನ್ಯಗಳು. ಸೋಮಣ್ಣವರು ಮಠಗಳು ಮತ್ತು ಮಠಾಧೀಶರ ಗೌರವವನ್ನು ಈ ರಾಜ್ಯದಲ್ಲಿ ಹಾಳು ಮಾಡಿದರು. ಒಂದು ಸತ್ಯ, ಈ ಸೋಮಣ್ಣ ಅಂಥ ಪಾಪದ ಕೆಲಸನ ಜೀವನದಲ್ಲಿ ಮಾಡಿಲ್ಲ. ನನಗೆ ಮಠಮಾನ್ಯಗಳ ಬಗ್ಗೆ ಅಪಾರವಾದ ಗೌರವ ಇದೆ. ಯಡಿಯೂರಪ್ಪನವ್ರನ್ನ ಓಲೈಸ್ತಕ್ಕಂಥ ಕೆಲಸ, ಈ ಒಂದು ಸಣ್ಣತನದ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 1300 ಮಠಕ್ಕೂ ಮೇಲ್ಪಟ್ಟಿರ್ತಕ್ಕಂಥದ್ರಲ್ಲಿ ಒಬ್ಬ ಸೋಮಣ್ಣ ಅಲ್ಲೆಲ್ಲ ತುತ್ತೂರಿ ಊದ್ತಾನೆ ಅಂತ ಹೇಳ್ತಕ್ಕಂಥ ಜನ ಯಾರಿದ್ದಾರೆ, ಪ್ರಾಯಶಃ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮಾಡಿರ್ತಕ್ಕಂಥ ಅಪಚಾರವನ್ನು ಹೇಳಿದ್ರೆ ಪ್ರಾಯಶಃ ನನಗನ್ನಿಸ್ತದೆ ನಾನು ಉರುಳಾಕೊಳ್ತೀನಿ. ಕಾವಿ ಹಾಕ್ಕೊಂಡಿರೋ ಮಠಾಧೀಶರಿಗಿಂತ ಕಾದಿ ಹಾಕ್ಕೊಂಡಿರೋ ರಾಜಕಾರಣಿ ಸೋಮಣ್ಣನೇ ಜಾಸ್ತಿ ಮಠದಲ್ಲಿ ಇರ್ತಾರೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಓದಿದ್ದು ಅಲ್ಲೇ, ಬೆಳೆದಿದ್ದು ಅಲ್ಲೇ. ಅವತ್ತು ಮಾಧ್ಯಮ ಇರಲಿಲ್ಲ. ಇವತ್ತೇನಾಗಿದೆ ಮಾಧ್ಯಮ, ನಾನು ಯಾವುದೇ ಮಟ್ಟಕ್ಕೆ ಹೋದ ತಕ್ಷಣ 2 ನಿಮಿಷಕ್ಕೆ ನಿಮ್ಮ ಎಲೆಕ್ಟ್ರಾನಿಕ್ ಬಂದು ಪ್ರಾಯಶಃ ನನಗೇನಾದರೂ ಸ್ವಲ್ಪ ಅಡೆತಡೆಗಳಾಗ್ತವೆ ಅಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದವ್ರು ಕೈ ಮುಗಿತೀನಿ. ಯಾವುದಾದ್ರು ಒಂದೇ ಒಂದು ಉದಾಹರಣೆ, ಯಡಿಯೂರಪ್ಪನವ್ರನ್ನ ಕಾಕಾಪುಡಿ ಹೊಡೆಯೋದಕ್ಕಾಗಲಿ, ಮಠಮಾನ್ಯಗಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದಾಗಲಿ ಅಂಥ ನೀಚ ಕೆಲಸ ಮಾಡೋನೆಲ್ಲ ಮಠಾಧಿಪತಿಗಳಂದರೆ ಎಲ್ಲರೂ ಮಠಾಧಿಪತಿಗಳು ದೇವರನ್ನೆಲ್ಲ, ಅವರ ದೈವ ಸಂಭೂತಿಗಳು. ಆ ದೈವ ಸಂಭೂತಿಗಳು ಸರ್ಕಾರ ಎಚ್ಚೆತ್ಕೊಳ್ಳುವಾಗ ಎಚ್ಚೆತ್ತಿಸ್ಬೇಕಾಗ್ತದೆ. ಸರ್ಕಾರ ಅಡ್ಡದಾರಿಯಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ನಡೀರಪ್ಪ ಅಂತಾರೆ. ಹಾಗಂದ್ಬಿಟ್ಟು ಇವತ್ತು ನಾನು ಹೋದ ತಕ್ಷಣ ನನಗೆ ಆಶೀರ್ವಾದ ಮಾಡ್ತಾರೆ. ತಾವು ಹೋದ್ರೆ ಆಶೀರ್ವಾದ ಮಾಡೋದಿಲ್ಲ ಸ್ವಾಮಿ? ಕುಮಾರಸ್ವಾಮಿ ಹೋದ್ರೆ ಆಶೀರ್ವಾದ ಮಾಡೋಲ್ರಾ? ಸಿದ್ದರಾಮಯ್ಯ ಹೋದ್ರೆ ಆಶೀರ್ವಾದ ಮಾಡೋಲ್ರಾ? ಡಾಕ್ಟರ್ ಪರಮೇಶ್ವರ್ ಹೋದ್ರೆ ಆಶೀರ್ವಾದ ಮಾಡೋಲ್ರಾ? ಯಾರೋದ್ರೆ ಆಶೀರ್ವಾದ, ರೇವಣ್ಣವ್ರು ಹೋದ್ರೆ ಆಶೀರ್ವಾದ ಮಾಡೋಲ್ರಾ? ಎಲ್ಲರಿಗೂ ಕೂಡ ಯಾವುದೇ ಮಠಾಧಿಪತಿಗಳು ಅವ್ರು ಎಷ್ಟೇ ಇದ್ದಿದ್ರು ಕೂಡ ಮಠಗಳಿಗೆ ಹೋಗಿ ನಮಸ್ಕಾರ ಮಾಡಿದಾಗ ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ, ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾರೆ ವಿನ ಸೋಮಣ್ಣನ ಬೇರೆಯವ್ರಿಗೆ ಯಾವ ರೀತಿ ಆಶೀರ್ವಾದ ಅಲ್ಲ. ಬೇರೆ ಟೈಮಲ್ಲೂ ಮಠಗಳಿದ್ರು, ಆದರೆ ಈ ಸರ್ಕಾರ ಬಂದ್ಮೇಲೆ ಮಠಾಧೀಶರೆಲ್ಲ ವಿಧಾನಸೌಧ ಒಂದು ನಿಮಿಷ, ಕೇವಲ ಯಡಿಯೂರಪ್ಪನವ್ರ ಕಾಲದಲ್ಲೆಲ್ಲ, ಯಾಕೆ ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಮಠಮಾನ್ಯಗಳಿಗೆ ಸಹಾಯ ಮಾಡಿಲ್ವಾ? ಧರ್ಮಸಿಂಗ್ ಅವ್ರು ಮಾಡಿಲ್ವಾ? SM ಕೃಷ್ಣ ಅವ್ರು ಮಾಡಿಲ್ವಾ? ವೀರಪ್ಪ ಮೊಯ್ಲಿ ಅವ್ರು ಮಾಡಿಲ್ವಾ? ಬಂಗಾರಪ್ಪನವ್ರು ಮಾಡಿಲ್ವಾ? ಅದರಿಂದ ಇದ್ದಂಥ ಸರ್ಕಾರಗಳು ಮಾಡಿಲ್ವಾ? ವೀರೇಂದ್ರ ಪಾಟೀಲ್ ಮಾಡಿಲ್ವಾ? ಪಟೇಲ್ರು ಮಾಡಿರಲಿಲ್ವಾ? ಇದೇನಾಗಿದೆ, ಯಡಿಯೂರಪ್ಪನವ್ರು ಬಂದ ಮೇಲೆ ಇದು ಚಲಿಸುವ ರಥ ಆಯಿತು ಅಂತ ಅಂದ್ರೆ ಯಾಕಾಯಿತು ಅಂದರೆ, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು 3-4 ವರ್ಷದಿಂದ ನಾವು ಮಾಡೋ ಒಳ್ಳೆ ಕೆಲಸ ಎಲ್ಲ ಕೂಡ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಯ್ತಾ ಇದೆ. ಒಂದು ಸಣ್ಣದನ್ನು ದೊಡ್ಡದು ಮಾಡಿ ಅದನ್ನು ವೈಭವೀಕರಣ ಮಾಡ್ತಕ್ಕಂಥ ಎಲ್ಲ ಸಂಕಷ್ಟಗಳಿಗೆ ಮಾಧ್ಯಮ ಕಾರಣ ಅಂತ ಹೇಳ್ತಾ ಇಲ್ಲ. ಎಲ್ಲರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು ಸತ್ಯ, ಇನ್ನೂ ಕೂಡ ಮಾಧ್ಯಮಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಯ್ತು. ಮಂತ್ರಿಗಳಿದ್ದೀರಿ, ಹಿರಿಯ ರಾಜಕಾರಣಿ, ಮಾಧ್ಯಮಗಳಿಗೆ ನಿಮ್ಮ ಕಡೆಯಿಂದ ಏನಾದ್ರು ಸಲಹೆ ಇದೆ? ಹೋಗಲಿ. ಒಂದು ಸತ್ಯ, ನಾನು ಮಾಧ್ಯಮಗಳಿಗೆ ಕೈ ಮುಗಿದು ವಿನಂತಿ ಮಾಡೋದು ಇಷ್ಟೇ. ಮಾಧ್ಯಮ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಎಲ್ಲೆಲ್ಲಿ ತಪ್ಪುಗಳಿವೆ ಅದನ್ನು ಎಚ್ಚರಿಸ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಆದರೆ ಸಣ್ಣದನ್ನು ದೊಡ್ಡದು ಮಾಡೋದು, ಏನು ಒಳ್ಳೆಯ ಕೆಲಸ ಮಾಡ್ತೀವೋ ಅದನ್ನು ಬಿಡೋದು. ಸ್ವಾಮಿ, ನಾನು ಬಂದಮೇಲೆ 6 ಲಕ್ಷ ಮನೆ ಕೊಟ್ಟಿದ್ದೀನಿ ರೀ, 24,000 ಮನೆ ಬೆಂಗಳೂರಿನಲ್ಲಿ, 18,000 ಮನೆ ಕಟ್ಟಿದ್ದೀನಿ ರೀ, ಇಡೀ ರಾಜ್ಯ ಸುತ್ತಾಡ್ತಾ ಇದ್ದೀನಿ. ಒಂದು ದಿನವಾದರೂ ಕೂಡ ಅದನ್ನು ತೋರಿಸಲ್ರಿ. ಸೋಮಣ್ಣ ಅದೆಲ್ಲ ಏನೋ ಆಯಿತು ಅಂತ ಒಂದು ಪತ್ರಿಕೆಯಲ್ಲಿ ಬಂದ ತಕ್ಷಣ ಒಬ್ಬರು ಕೇಸ್ ಹಾಕಿದ ತಕ್ಷಣ ಸೋಮಣ್ಣ ಹಗರಣ. ಸೋಮಣ್ಣ ಬೆಂಗಳೂರು ನಗರದ ನಗರ ಪಾಲಿಕೆ 2 ಬಾರಿ ಸದಸ್ಯ ಆಗಿದೆ, ಅಧ್ಯಕ್ಷನಾಗಿದೆ, ಮಂತ್ರಿಯಾಗಿ, MLA ಆಗಿ, ಮತ್ತು ಸಂಬಂಧಪಟ್ಟ ಇಲಾಖೆ ಮಂತ್ರಿಯಾಗಿದ್ದರೂ ಕೂಡ ನಾನು ಇಷ್ಟೆಲ್ಲ ಗೌರವವಾಗಿ ನಡ್ಕೊಂಡು ಗೊತ್ತಿಲ್ಲದಿರೋ ಒಂದು 22,000 ಇದನ್ನು ಜಾಗ ತೊಗೊಂಡು ನನ್ನ ಮಕ್ಕಳಿಗೋಸ್ಕರ ಒಂದು ಶಾಲೆ ಮಾಡಿದ್ದೀನಿ ವಿನ ನನ್ನಲ್ಲಿ ವೈಭವೀಕರಣ ಮಾಡಿಲ್ಲ. ನ್ಯಾಯಾಲಯ ತೀರ್ಮಾನ ಕೊಟ್ಟು ನಾನು ಶಿಕ್ಷೆಗೆ ಗುರಿಯಾಗಕ್ಕೆ ತಯಾರಾಗಿದ್ದೀನಿ. ತಾವು ಹೇಳ್ತಾ ಇರೋದು ತಮ್ಮ ಸಲಹೆ ಮಾಧ್ಯಮಕ್ಕೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಮಾಧ್ಯಮ ಕಾರಣ ಅಂತೀರಿ? ಅನಿಷ್ಟಕ್ಕೆ ಶನೇಶ್ವರ ಕಾರಣ ಅಂತಲ್ಲ, ಶನೇಶ್ವರ ಭಾರಿ ಪವಿತ್ರವಾದವು. ಒಬ್ಬ ಸೋಮಣ್ಣ ಸ್ವಾಮಿ 42 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಒಂದು ಕಪ್ಪು ಚುಕ್ಕೆ ಇಲ್ದರೆ ಬೆಳೆದ್ರೆ ಇದು ಯಾವುದೋ 7.5 22 ಗುಂಟೆಗೆ ಸೋಮಣ್ಣ ಅಪಚಾರ ಮಾಡ್ದ, ಸೋಮಣ್ಣ ನುಂಗ್ಬಿಟ್ಟ. ನಾನು ವಸತಿ ಮಂತ್ರಿ ಆಗದೆ ಹೋಗಿದ್ರೆ ಇದು ಬತ್ತಾಯ್ತಾ ಸ್ವಾಮಿ? ವಸತಿ ಮಂತ್ರಿಯಾಗಿ ಏನಾರು ತಪ್ಪು ಮಾಡಿದ್ದೀನ? ಇಡೀ ಸೋಮಣ್ಣನ 30 ವರ್ಷದ ಶ್ರಮ, ಅವನ ದುಡಿಮೆ, ಹೆಂಡತಿ ಮಕ್ಕಳು ನೋಡಿಲ್ರಿ ಸ್ವಾಮಿ. ಬೆಳಿಗ್ಗೆ ರಾತ್ರಿ ಸಂಜೆ 5 ಗಂಟೆಗೆ ಹೋದರೆ ಬೆಳಿಗ್ಗೆವರೆಗೂ ಕೂಡ ವಾಟರ್ ಸಪ್ಲೈ, ನೀರು ಬತ್ತಾ, ಮತ್ತೊಂದು ಬತ್ತಾ, ದೇವ್ರೇನು ಮಾಡ್ಬೇಕು, ನಾವೇನು ಕೆಲಸ ಮಾಡಬೇಕು? ತಾವೇ ಹೇಳಿದಾಗೆ ಮಾಧ್ಯಮ ಈಗ ಪ್ರಬಲವಾಗಿದೆ. ಎರಡನೇದು, ತಾವು ಏನು ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ ಅದಕ್ಕೇನು ಜಾಹೀರಾತು ಕೊಡ್ತೀರಿ ನೀವು?
ಆದರೆ ನಿಮ್ಮ ತಪ್ಪುಗಳನ್ನು ಮಾಧ್ಯಮಗಳು ಎತ್ತು ತೋರಿಸ್ತಾ ಇದೆ. BJP ಸರ್ಕಾರದ ಸಂದರ್ಭ ಬಂದ ನಂತರ ನಡೆದ ತಪ್ಪುಗಳನ್ನೆಲ್ಲವೂ ಜನರ ಮುಂದೆ ಇಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗಾಗಿ ತಾವು ಕೂಡ ಸಲಹೆ ಕೊಟ್ರಿ, ತಾವು ಕೆಲವು ವೈಭವೀಕರಿಸ್ತೀರಿ, ಕೆಲವನ್ನೆಲ್ಲ ತಾವು ತಿಳ್ಕೊಳ್ಳಲ್ಲ ಅಂತ ಹೇಳಿ. ಓಕೆ, ರೈಟ್. ಅದು ಎರಡನ್ನೂ ಕೂಡ ನಾವು ರಾಜ್ಯದ ಜನತೆಗೆ ಬಿಟ್ಬಿಡೋಣ. ಸೋಮಣ್ಣವರೇ, ಒಂದು ಸತ್ಯ, ನೀವು ನಡ್ಕೋತಾ ಇರೋದು ಅಥವಾ ನಿಮ್ಮ ಸರ್ಕಾರದಲ್ಲಿ ನಿಮ್ಮಲ್ಲಾಗಿರೋ ತಪ್ಪುಗಳ ಬಗ್ಗೆ ಮತ್ತು ನಮ್ಮ ವಿಚಾರಗಳ ಬಗ್ಗೆ ಏನಾದರೂ ವಿಚಾರ ಇದ್ರೆ, ಈಗ ನೇರವಾಗಿ ನಾವು ನಿಮಗೆ ವೇದಿಕೆ ಕೊಟ್ಟಿದ್ದೀರಿ, ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ, ನನ್ನ ಬಗ್ಗೆನೂ ಏನಾದರೂ ಮಾತಾಡೋದಿದ್ರೆ ತಾವು ಪ್ರಶ್ನೆಗಳನ್ನ ಎತ್ತಬಹುದು ನೇರವಾಗಿ. ಒಂದು ಸುವರ್ಣ ನ್ಯೂಸ್ 24/7 ಅದೆಲ್ಲದಕ್ಕೂ ಮುಕ್ತವಾದ ವೇದಿಕೆ ಕೊಡುತ್ತೆ. ಸತ್ಯ, ಸುವರ್ಣ ನ್ಯೂಸ್ 24/7 ಆಗಲಿ ಅಂತ ಬಯಸ್ತಿರಲ್ಲಿ ಈ ಸೋಮಣ್ಣ ಒಬ್ಬ. ಇದ್ರ ಬಗ್ಗೆ ಅಪಾರವಾದ ಗೌರವ ಇರ್ತಕ್ಕಂಥವ್ರು ನಾವು. ಆದರೆ ಒಂದು ನನಗೆ ಮಾನಸಿಕ ಯಾತನೆ, ನಾವು ಎಲ್ಲೆಲ್ಲಿ ಒಳ್ಳೆ ಕೆಲಸಗಳು ಮಾಡ್ತೀವಿ, ಒಂದು ಸಾರಿ ಹಂಗೆ ಕ್ಲಿಪ್ ತೋರಿಸ್ತೀರಿ, ಬಿಟ್ಬಿಡ್ತೀರಿ. ಇದು ಯಾವುದೋ ಒಂದು ಸಣ್ಣದು ಬಂದರೆ 25 ಸಾರಿ ಹಾಕಿದ್ದು ನಮ್ಮ ಗತಿ ಏನಾಗಬೇಕು ಸ್ವಾಮಿ? ನಾವೇನು ಮಾಡಬೇಕು? ಬೆಳಿಗ್ಗೆಯಿಂದ ಸಂಜೆ ಗಂಟೆ 30 ವರ್ಷ ನನ್ನ ಶ್ರಮ, ಸೈಕಲ್ ತೊಗೊಂಡು 32 ಸಾರಿನೂ ನಾಯ್ಕಲ್ಲಿ ಕಚ್ಚಿಸ್ಕೊಂಡು ಹೊಟ್ಟೆ ಸುತ್ತ ಕೂಡ ಸುಮಾರು ಇಂಜೆಕ್ಷನ್ ಚುಚ್ಚಿಸ್ಕೊಂಡಿದ್ದೀನಿ. ಅಮಿತ್ ಪಾಳ್ಯ ಸಾಹೇಬ್ರೆ, ನನ್ನ ದುಡಿಮೆ ಇದೆ, ನನ್ನ ಶ್ರಮ ಇದೆ. ನಾನೇನಾದ್ರು ಮಾಡಬೇಕು ಅಂತಿದ್ರೆ ಮಹಾನಗರ ಪಾಲಿಕಾ ಸದಸ್ಯನಾಗಿ 100 ಎಕರೆ ಜಮೀನು ಬರ್ಕೊಂಡಿದ್ದು ನಾನು ಕೇಳ್ತಾ ಇರಲ್ಲ. ಸೋಮಣ್ಣ ಯಾವುದೇ ಹಗರಣಗಳಾಗಲಿ ತಪ್ಪಾಗಲಿ ಈ ಬೆಂಗಳೂರಿನವನೇ ಆಗಿರೋದ್ರಿಂದ, ನಾನು ಬೆಂಗಳೂರು ನಗರದ ಜನರ ನಾಡಿ ಮತ್ತು ಅವರ ಆಶೀರ್ವಾದ ಪಡೆದು ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಒಂದು ಸಾರಿ ಸೋತಿದ್ದೀನಿ, ನನಗೇನು ಬೇಜಾರಿಲ್ಲ. ಆದರೆ ಈ ಜನರಿಗೆ ವಂಚನೆ ಆಗಲಿ, ಮೋಸ ಆಗಲಿ, ನನ್ನ ಹೊಟ್ಟೆಪಾಡಿಗಾಗಲಿ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರವಾಗಲಿ ನಾನು ಗೊತ್ತಿದ್ದು ಕೂಡ ಒಂದು ಸಣ್ಣ ಅಪಚಾರವನ್ನು ಕೂಡ ಮಾಡಿಲ್ಲ. ಸೊ ಜನರ ಮಧ್ಯೆನೇ ಇದ್ದೀರಿ, ಇನ್ನು ಮುಂದಕ್ಕೂ ಇರ್ತೀರಿ, ಓಡೋಗೋ ಪ್ರಶ್ನೆ ಇಲ್ಲ. ಒಂದು. ಎರಡನೇದು, ತಮ್ಮ ವಿರುದ್ಧ ಇದೆಲ್ಲವೂ ಕೂಡ ವ್ಯವಸ್ಥಿತ ಷಡ್ಯಂತ್ರ ಅಂತ ತಾವು 100ಕ್ಕೆ 100 ರೈಟ್. ಅದ್ರ ಜೊತೆಗೆ ಸಹಜವಾಗಿ ತಾವು ರಾಜಕಾರಣಿ, ಸಮಾಜದ ಕೆಲಸದಲ್ಲಿದ್ದೀರಿ, ತಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟು ವಿರೋಧಿಗಳು ಕೂಡ ಹುಟ್ಕೊಂಡಿರ್ತಾರೆ, ಹೌದು ತಾನೆ? ಅವರು ಎಲ್ರಿಗೂ ಕೂಡ ನಾನು ಉತ್ತರ ಕೊಡುವ ಶಕ್ತಿ ನನಗಿದೆ, ನಾನು ಆ ರೂಪದಲ್ಲಿ ನಾನು ಉತ್ತರ ಕೊಡ್ತೀನಿ ಅನ್ನೋ ತಮ್ಮ ಮಾತಿಲ್ಲ. ನಾನು ಓಡೋಗೋನಲ್ಲ, ನಾನು ತಪ್ಪು ಮಾಡಿಲ್ಲ. ಆದರೆ ಇಂಥ ಪಾಪದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನನ್ನ ಜೈಮಾನದಲ್ಲಿ ಗೊತ್ತಿಲ್ಲ. ನನಗೆ ಇದನ್ನು ಮಾಡಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ಲೋಪ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಆದರೆ ಕಾನೂನಿಗೆ ನಾನೇನು ದೊಡ್ಡವನಲ್ಲ. ಒಂದಲ್ಲ, ಇಂಥವು ಸಾವಿರಾರು ಪ್ರಕರಣಗಳು ಇರೋದ್ರಿಂದ ಇದನ್ನು ಮುಕ್ತಿ ಕಾಣಿಸ್ತಕ್ಕಂಥದ್ದು ಇವತ್ತಿನ ಆದ್ಯ ಕರ್ತವ್ಯ. ರೈಟ್. ತಾವು ಇದನ್ನು ಕೂಡ ಸ್ಪೋರ್ಟಿವ್ ಆಗಿ ಸ್ವೀಕರಿಸಿ ನಮ್ಮ ಜೊತೆ ಇಷ್ಟೊತ್ತು ಅನೇಕ ವಿಚಾರಗಳನ್ನು ಮನಸ್ಸು ಬಿಚ್ಚಿ ಮಾತಾಡಿದಿರಿ. ತಮಗೆ ಧನ್ಯವಾದ ಸೋಮಣ್ಣ. ನಮಗೂ ಧನ್ಯವಾದ. ಒಂದು, ನಾನು ಮಾತಾಡುವಾಗ ಸ್ವಲ್ಪ ಅಗ್ರೆಸಿವ್ ಆಗಿದ್ದರೆ ಅನ್ಯತಾ ಭಾವಿಸ್ಕೊಳ್ಬಾರ್ದು. ನನಗೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ನೋವಿದೆ ಅಂದರೆ, ಒಬ್ಬ ಸೋಮಣ್ಣ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಬೀದಿ ಗಲ್ಲಿ ಸುತ್ತಾಡಿ ಈ ನಗರಕ್ಕೆ ತನ್ನದೇ ಆದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥವನ್ನ, ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವನಾಗಿ ನಾನು ಒಂದು ಸಣ್ಣ ಅಪಚಾರ ಮಾಡದೇ ಇರ್ತಕ್ಕಂಥವನ್ನ ಯಾವುದೋ ಒಂದು ಸಣ್ಣ ಸುಳಿಯಲ್ಲಿ ಇವತ್ತು ತಗಲಾಕಿ ನನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಏನಿದೆ, ಇದು ಯಾರಿಗೂ ಆಗಬಾರ್ದು, ಇದು ಯಾರಿಗೂ ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಯಾರಿಗ್ಯಾರೂ ಶತ್ರುಗಳಲ್ಲ, ಯಾರಿಗ್ಯಾರು ಮಿತ್ರರಲ್ಲ. ಆದರೆ ನಾವು ನಮ್ಮ ಕೆಲಸ ಮಾಡಿ ರಾಜ್ಯದ ಜನತೆಯ ಆಶೀರ್ವಾದ ಜೊತೆಯಲ್ಲಿ ಅವರ ಮುಂದಿನ ಚಿಂತನೆಗಳೇನಿದೆ ಅದನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸೋಮಣ್ಣ ಅವರೇ. ನಮಸ್ಕಾರ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.